ನಿಮಗೂ ಸಿಕ್ಕಾಪಟ್ಟೆ ಪಿಗ್ಮೆಂಟೆಡ್ ಲಿಪ್ಸ್ ಇದೆಯಾ, ತುಂಬ ಡಾರ್ಕ್ ಲಿಪ್ಸ್ ಇದೆಯಾ, ಬಟ್ ರೀಸನ್ ತಿಳ್ಕೊಬೇಕು ಫಸ್ಟ್. ಯಾಕೆ ಈ ಥರ ಪಿಗ್ಮೆಂಟೆಡ್ ಲಿಪ್ಸ್ ಇದೆ, ಏನು ರೀಸನ್ನು ಅನ್ನೋದಕ್ಕೆ. ಆಮೇಲೆ ನಂತರ ನೀವು ಈ ಟ್ರೀಟ್ಮೆಂಟ್ನ ನೀವು ಫಾಲೋ ಮಾಡಬೇಕು. ತುಂಬ ಜನಕ್ಕೆ, ಅದರಲ್ಲೂ ಕೆಲವರು ಹುಡುಗರಿಗಂತೂ ತುಂಬಾ ಕಪ್ಪಾಗಿರುವಂಥ ಲಿಪ್ಸ್ನ ನಾವು ನೋಡ್ತೀವಿ. ಯಾಕೆ ಅಂತಂದರೆ ಅವರು ಸ್ಮೋಕ್ ಮಾಡ್ತಾರೆ. ಬಟ್ ಸ್ಮೋಕಿಂಗ್ ಒಂದರಿಂದನೇ ನಮಗೆ ಪಿಗ್ಮೆಂಟೆಡ್ ಲಿಪ್ಸ್. ಹಾಗೆ ನಾನು ಸ್ಮೋಕ್ ಮಾಡಲ್ಲ, ಸಿಗರೇಟ್ಸ್ ಅದೆಲ್ಲ ಏನೂ ಇಲ್ಲ, ಆದರೂ ನನಗೆ ತುಟಿ ಕಪ್ಪಿದೆ ಅಂತ ತುಂಬ ಜನ ಹೇಳ್ತಾರೆ. ಎಸ್, ಬರೀ ಸ್ಮೋಕ್ ಮಾಡೋದ್ರಿಂದ ಅಲ್ಲ, ಹುಡುಗಿರಲ್ಲಿ ಕೆಲವೊಂದು ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ್ರೂ ತುಟಿ ಕಪ್ಪಾಗುತ್ತೆ. ಸ್ಮೋಕ್ ಮಾಡೋದ್ರಿಂದ ನಿಮಗೆ ತುಟಿ ಕಪ್ಪಾಗುತ್ತೆ. ಅಭ್ಯಾಸ ಇರುತ್ತೆ, ಯಾವಾಗಲೂ ನಾಲ್ಗೆನ ತುಟಿಲಿ ಎಂದ್ಲು ಮಾಡ್ಕೊಳಂತ ಇರ್ತಾರೆ. ಈ ರೀತಿ ಯಾವಾಗಲೂ ನೀವು ಲಿಕ್ ಮಾಡೋದ್ರಿಂದ, ನಿಮ್ಮ ಲಿಪ್ಸ್ನ ನೀವು ನಾಲ್ಗೆಯಲ್ಲಿ ಟಚ್ ಮಾಡ್ತಾ ಇರೋದ್ರಿಂದನೂ ಕೂಡ ನಿಮ್ಮ ತುಟಿ ಕಪ್ಪಾಗುತ್ತೆ. ಎಸ್, ಸನ್ಸ್ಕ್ರೀನ್, ಲಿಪ್ ಬಾಮಲ್ಲಿ SPF ಇಲ್ಲದೆ ನೀವು ಹಾಗೆ ಹೋಗಿ ಕೂಡ ನಿಮಗೆ ನಮ್ಮ ಸ್ಕಿನ್ ಹೇಗೆ ಟ್ಯಾನ್ ಆಗುತ್ತೆ ಅದೇ ರೀತಿ ನಮ್ಮ ಲಿಪ್ಸ್ ಕೂಡ ಟ್ಯಾನ್ ಆಗಿ ಆವಾಗಲೂ ಕೂಡ ನಮಗೆ ತುಟಿ ಕಪ್ಪಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ದಯವಿಟ್ಟು ಬರೀ ಸ್ಮೋಕ್ ಮಾಡೋದ್ರಿಂದ ಒಂದೇ ತುಟಿ ಕಪ್ಪಾಗಲ್ಲ, ಈ ಎಲ್ಲ ಫ್ಯಾಕ್ಟರ್ಸಿಂದನೂ ನಮಗೆ ಲಿಪ್ಸ್ ಕಪ್ಪಾಗುತ್ತೆ. ಸೊ ಅದಕ್ಕೆ ಸೊಲ್ಯೂಷನ್ ಏನು? ಈ ಒಂದು ಲಿಪ್ ಬಾಮ್ಸ್, ಎಲ್ಲ ಫಾರ್ಮಸಿ ಪ್ರಾಡಕ್ಟ್ ಲಿಪ್ ಬಾಮ್ಸು ತುಂಬ ಸೇಫ್ ಆ್ಯಂಡ್ ಡರ್ಮಟಾಲಜಿ ಟೆಸ್ಟೆಡ್ ಆಗಿರೋದ್ರಿಂದ ಈ ಲಿಪ್ ಬಾಮ್ಸ್ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಹುಡುಗರು ಹುಡುಗಿರು ಇಬ್ಬರು ಕೂಡ ಯೂಸ್ ಮಾಡುವಂಥ ಒಂದು ಲಿಪ್ ಬಾಮ್ಸ್. ಸೊ ಇದಿಷ್ಟು ಫಾರ್ಮಸಿ ಪ್ರಾಡಕ್ಟ್ಸ್, 100% ಸೇಫ್ ಆ್ಯಂಡ್ ಡರ್ಮಟಾಲಜಿ ಟೆಸ್ಟೆಡ್. ಯಾರ್ಯಾರಿಗೆ ಸಿಕ್ಕಾಪಟ್ಟೆ ಡ್ರೈ ಲಿಪ್ಸ್ ಇದೆ, ಪಿಗ್ಮೆಂಟೆಡ್ ಲಿಪ್ಸ್ ಇದೆ, ಇಫ್ ಯು ವಾಂಟ್ ಟು ಟ್ರೀಟ್ ಯುವರ್ ಲಿಪ್ಸ್, ಯೂಸ್ ದಿಸ್ ಮಿನಿಮಮ್ ಫಾರ್ 1 or 2 months ಇದ್ರೇ. ಯಾವುದೂ ಅಷ್ಟು ಈಸಿಯಾಗಿ ಹೋಗಲ್ಲ. ಅಟ್ಲೀಸ್ಟ್ 15 days to 1 month ಯೂಸ್ ಮಾಡಿದ್ರೆ ಮಾತ್ರ ಯು ಕ್ಯಾನ್ ಸಿ ದಿ ಬೆಸ್ಟ್ ರಿಸಲ್ಟ್ಸ್. ಸೊ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ, ದೋಸ್ ಹೂ ಹ್ಯಾವ್ ಪಿಗ್ಮೆಂಟೆಡ್ ಲಿಪ್ಸ್. ಥ್ಯಾಂಕ್ ಯು ಆ್ಯಂಡ್ ಫಾಲೋ ಫಾರ್ ಮೋರ್.